ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ತನ್ನ ಮಕ್ಕಳನ್ನ ಯಾವಾಗಲೂ ಒಂದೇ ತರ ಪ್ರೀತಿಸ್ತಾರೆ. ಅಮ್ಮನ ಪ್ರೀತಿಲಿ ವ್ಯತ್ಯಾಸ ಇರೋದಿಲ್ಲ. ಅಲ್ಲಿ ನೋಡಿ, ಆಗ್ಲೇ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ. ನೀವ್ ನನ್ನ ಮೋಸ ಮಾಡ್ಬೋದು ಅಂತ ಅನ್ಕೋಬೇಡಿ. ನನಗ್ ಗೊತ್ತು, ಅಮ್ಮಂಗೆ ಯಾವತ್ತಿದ್ರು ಮಗ ಅಂದ್ರೇನೆ ಇಷ್ಟ. ಅಪ್ಪಂಗೆ ಮಗಳ ಮೇಲೆ ಜಾಸ್ತಿ ಪ್ರೀತಿ. ಹಾಗನ್ಕೋತಾರಷ್ಟೇ, ಆದ್ರೆ ಅದು ನಿಜ ಅಲ್ಲ. ಸರಿ ಬಿಡಿ, ನಮ್ದೆ. I love you. ಅದೇನೋ ನೀವೇನೋ ಹೇಳ್ತಿರೋ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ ಅಲ್ಲ, ಕೇಳಿಸ್ತಾ ಇದೆ. ಏನ್ ಕೊಡ್ಬೇಕು? ಕೊಡು ಅಂತ ಕೇಳಲಿಲ್ಲ. ಐ ಲವ್ ಯು ಅಂತಂದೆ. ಒಂದ್ಸಲ ಗಿಲಿ. ಯಾಕೆ? ಈಗೀಗ ನನ್ಗೆ ಡ್ರೀಮ್ ಸೀನ್ಸ್ ಜಾಸ್ತಿ ಬರ್ತಾ ಇದೆ. ಸೊ ನಿಜಾನೂ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ. ಸರಿ, ಗೆಲ್ತೀನಿ. ಇವಾಗ ಹೇಳು, ನಿಜಾನ ಕನಸ ಅಂತ? ಕನ್ಸಿನ ತರ ಇರೋ ನಿಜ ಅನ್ನಿಸ್ತಿದೆ ಆಫೀಸರ್. ಗುಡ್ ನೈಟ್ ಶ್ರೀಮತಿ ಅವರೇ. ಎನಿಥಿಂಗ್ ಎಕ್ಸ್ಪೆಕ್ಟೆಡ್? ನಥಿಂಗ್ ಎಕ್ಸ್ಪೆಕ್ಟೆಡ್. ಹೇ ಕಂದ, ಅಳು, ಚೆನ್ನಾಗಳು. ನೀನ್ ಅತ್ತು ಗಂಟ್ಲು ಒಣಗೋಗಿ ಸತ್ತೋದ್ರು ನಿನ್ ಮೇಲೆ ಯಾರು ಕಣ್ಣೆ ತೋರ್ಸೋದಿಲ್ಲ. ನೀನ್ ಮಾಡಿರೋ ತಪ್ಪುಗಳೇ ಅಂತದ್ದು. ನಾನೇನ್ ತಪ್ಪು ಮಾಡಿದ್ದೀನಿ? ಪ್ರೀತಿಸ್ತವನ್ ಜೊತೆ
ಜೀವನ ಹಂಚ್ಕೋಬೇಕು ಅನ್ಕೊಳ್ಳೋದೆ ತಪ್ಪಲ್ಲ. ಅದ್ಯಾವಾಗ? ನಿನಗೆ ಮದುವೆ ಆಗದೆ ಇದ್ದಾಗ. ನೀನ್ ಯಾರ್ದೋ ಜೀವನದಲ್ಲಿ ಹೆಂಡತಿ ಆಗೋದಕ್ಕೂ ಮುಂಚೆ, ನಿನ್ ಗಂಡನ್ ಜೊತೆ ಸೇರಿ ಮಗುಗೆ ಜನ್ಮ ಕೊಡೋದಕ್ಕೂ ಮುಂಚೆ. ಏನ್ ಮಾಡ್ಲಿ, ನನಗೆ ಮದ್ವೆಗೆ ಇಷ್ಟ ಇಲ್ಲ ಅಂದ್ರೆ ದೊಡ್ಡವ್ರು ಯಾರು ಕೇಳಲಿಲ್ಲ. ಬಲವಂತವಾಗಿ ತಾಳಿ ಕಟ್ಸಿದ್ರು. ಆಮೇಲೆ ಶೌರ್ಯ ತೋರ್ಸೋ ಪ್ರೀತಿ ನೋಡಿ ನಿಜ ಹೇಳ್ಬೇಕು ಅಂದ್ರೆ ಭಯ ಆಯ್ತು. ಓಡ್ ಹೋಗೋಣ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲೇ ಮಗು ನನ್ನ ಹೊಟ್ಟೆಲಿ ಬೆಳೀತಿತ್ತು. ಹೋಗಕ್ಕಾಗ್ಲಿಲ್ಲ. ಅವಾಗಾದ್ರೂ ನಿನ್ ಮನ್ಸ್ ಬದಲಾಯಿಸ್ಕೊಂಡು ಶೌರ್ಯನ್ ಜೊತೆನೆ ಜೀವನ ಅನ್ಕೊಂಡು ಇರ್ಬೇಕಿತ್ತು. ಪ್ರೀತಿಸಿದವ್ರು ಎಲ್ರೂ ಮದ್ವೆನೇ ಮಾಡ್ಕೋತಿದಾರಾ? ಇಲ್ಲ ಅಲ್ವಾ? ಬೇರೆಯವ್ರ ಜೊತೆ ಮದ್ವೆ ಆದ್ಮೇಲೆ ತಮ್ಮ ಪ್ರೀತಿನ ಮನಸ್ನಲ್ಲೇ ಸಮಾಧಿ ಮಾಡ್ಕೊಂಡು ಗಂಡನೇ ಪ್ರಾಣ ಅಂತ ಬದುಕ್ತಿದ್ದಾರೆ. ಆದ್ರೆ ನಿನ್ ಹಾಗೆ ಯಾರು ಮದ್ವೆ ಆಗಿ ಮಗು ಇದ್ಮೇಲೂ ಪ್ರೀತಿಸಿದವ್ರ ಜೊತೆ ಓಡ್ ಹೋಗಲ್ಲ. ಅವರು ಮರ್ತು ಹೋದ್ರು. ಆದ್ರೆ ನನಗೆ ಸಿದ್ದುನ್ ಮರೆಯೋದಕ್ಕೆ ಆಗ್ತಿಲ್ಲ. ಸರಿ, ಸಿದ್ದುನ್ ನಂಬ್ಕೊಂಡ್ ಬಂದೆ ಅಲ್ವಾ? ಮತ್ಯಾಕ್ ಕಳ್ತಿದ್ಯಾ? ಮಗುನ ಬಿಟ್ಟು ಬಂದಿದ್ಯಾ ಅಲ್ವಾ? ಯಾಕೆ ಮತ್ತೆ ಮಗು ಬೇಕು ಅಂತಿದ್ಯಾ? ಯಾಕೆಂದ್ರೆ ನೀನ್ ಸಿದ್ದು ಜೊತೆ ಹೊರಗಡೆ ಬಂದ ಮೇಲೆ ಕೆಲವೇ ದಿನಗಳಲ್ಲಿ ಸಿದ್ದು ಪ್ರೀತಿಗಿಂತ ಶೌರ್ಯನ್ ಪ್ರೀತಿ ದೊಡ್ಡದು ಅಂತ ನಿನ್ ಮನ್ಸಿಗೆ ಅನ್ಸಿದೆ. ಒಂದ್ ಕಡೆ ಸಿದ್ದು ಅವ್ರಮ್ಮ ನಿನ್ನ ಕೆಟ್ಟದಾಗಿ ನೋಡ್ಕೋತಿದ್ದಾಳೆ. ಮತ್ತೊಂದು ಕಡೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತ ನಿನಗೆ ಅರ್ಥ ಆಗ್ತಿದೆ. ಆದ್ರೆ ನೀನ್ ಇದನ್ನೆಲ್ಲ ತಿಳ್ಕೊಳ್ಳೋಷ್ಟೊತ್ತಿಗೆ ನಿನ್ ಜೀವನ ನಾಶ ಆಗೋಗಿದೆ. ನೀನು ನರ್ಕ ಅನ್ಕೊಂಡಿದ್ದ ಜೀವನದೊಳಗಡೆ ಕಲ್ಯಾಣಿ ಹೋದ್ಲು. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಶೌರ್ಯನ್ ಮನ್ಸನ್ನ ಬದಲಾಯಿಸಿ ತನ್ನನ್ನ ಪ್ರಾಣವಾಗಿ ಪ್ರೀತಿಸೋ ಹಾಗೆ ಮಾಡ್ಕೊಂಡಿದ್ದಾಳೆ. ಈಗ ಮನೆಗೆ ಮಹಾರಾಣಿ ಆಗಿದ್ದಾಳೆ. ಎಷ್ಟೇ ಆದ್ರೂ ಕಲ್ಯಾಣಿ ತುಂಬಾ ಗ್ರೇಟ್ ಸಂಪದ. ನಿನ್ ಮಗನ್ನ ತನ್ನ ಸ್ವಂತ ಮಗನ್ ಹಾಗೆ ನೋಡ್ಕೋತಿದ್ದಾಳೆ. ಈಗ ನಿನಗ್ ಮಗನ್ ಮೇಲೆ ಪ್ರೀತಿ ಹುಟ್ಟಿ ನೋಡ್ಬೇಕು ಅನ್ಕೊಂಡ್ರೆ ಕಳ್ಳಿ ಹಾಗೆ ಹೋಗಿ ನೋಡ್ಬೇಕಾಗತ್ತೆ. ನಿನ್ನ ಪ್ರಾಣವಾಗಿ ಪ್ರೀತಿಸಿದ ಶೌರ್ಯ ನೀನು ಕಾಣಿಸಿದ್ರೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪದಲ್ಲಿದ್ದಾನೆ. ಕಲ್ಯಾಣಿ ಶೌರ್ಯಂಗೆ ಮಗು ಆಗುತ್ತೆ. ಆಮೇಲೆ ಅವ್ರ ಬಂದ ಇನ್ನೂ ಗಟ್ಟಿ ಆಗುತ್ತೆ. ಅವರು ಆನಂದವಾಗಿರ್ತಾರೆ. ಆಮೇಲೆ ನಿನ್ಗತಿ ಏನು? ಹೀಗೆ ಊರೂರು ತಿರುಗ್ತಾ ಸಿನಿಮಾ ಅವಕಾಶಕ್ಕೋಸ್ಕರ ತಿರುಗಿ ಎಲ್ಲರ ಹತ್ರ ಚೀತು ಅಂತ ಉಗಿಸ್ಕೊಂಡು ಸಹಿಸ್ಕೊಳ್ತ್ಯಾ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿನ್ನ ಬದುಕು ನಾಯಿ ಕಚ್ಚಿರೋ ಬಟ್ಟೆ ಅಂತಾರಲ್ಲ, ಹಾಗಾಗೋಗಿದೆ. ಅಯ್ಯೋ ಅಯ್ಯೋ, ಬಂಗಾರದಂತ ಕನ್ನಡಿ ಹೊಡೆದಾಕಿದ್ಯಾ. ಇದೇನಾದ್ರೂ ನಿಮ್ಮ ಅಪ್ಪನ ಆಸ್ತಿನಾ ಇಲ್ಲ ನೀನ್ ಕಟ್ಕೊಂಡಿರೋ ಗಂಡನ ಆಸ್ತಿನಾ? ಇಷ್ಟಕ್ಕೂ ಅದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿಂಗೆ? ಬೆಲೆ ಬಿಟ್ಟು ಹಾಕು. ನಮ್ಮನೆಗೆ ಬಂದು ಹೀಗೆಲ್ಲ ಮಾಡಕ್ಕೆ ನೀನ್ ಯಾರು? ಲೇ ಸಿದ್ದು, ನಿನ್ ಸ್ನೇಹಿತೆ ಗುಣ ಸ್ವಲ್ಪ ಕೂಡ ಸರಿ ಇಲ್ಲ ಕಣ.
ಹೋಗ್ಲಿ ಪಾಪ ಅಂತ ಆಶ್ರಯ ಕೊಟ್ರೆ ಹೀಗ ಮಾಡೋದು? ರಾಜಮ್ಮ ಒಳ್ಳೆಯವಳಾಗಿರೋದ್ರಿಂದ ಮಾತಾಡಿ ಸುಮ್ನೆ ಆಗಿದ್ದಾಳೆ. ನಾನಾಗಿದ್ರೆ ಕೆನ್ನೆಗ್ 4 ಬಾರಿಸ್ತಾ ಇದ್ದೆ. ಏನ್ ಮಾಡ್ತೀರಾ? ಬೀದಿಲಿರೋರ್ನೆಲ್ಲ ಮನೇಲಿ ಇಟ್ಕೊಂಡಿದ್ದಕ್ಕೆ ನನ್ ಗಂಡನ್ ಅನ್ಬೇಕು. ಈ ರಾಜಮ್ಮ ಮಾತಲ್ಲಿ ನಮ್ಮನ್ನು ಸೇರ್ಸಿ ಬೈತಾ ಇದ್ದಾಳೆ. ಸಾರಿ ಅತ್ತೆ, ಅವಳೇನೋ ನೋವಲ್ಲಿ ಹಾಗೆ ಮಾಡಿರ್ತಾಳೆ. ನೋವಿದ್ರೆ ಹಂಚ್ಕೋಬೇಕು ಕಣೋ, ಹೀಗ್ ಹೊಡೆದಾಕ್ಬಾರ್ದು. ಆಯ್ತಲ್ಲ, ಈಗ ಅದನ್ನ ಬಿಟ್ಬಿಡಿ. ರಾಜಮ್ಮ, ಕೆಲ್ಸದವ್ರನ್ನ ಕರೆದು ಆ ಗಾಜ್ ಪೀಸ್ ಎತ್ತಾಕೋಕ್ ಹೇಳು. ಇದಕ್ ಕೆಲ್ಸದವ್ರು ಯಾಕೆ? ತಪ್ಪು ಮಾಡಿರೋದು ಈ ಹುಡುಗಿ. ಹಾಗಾಗಿ ಇವಳೇ ಗಾಜ್ಗಳನ್ನ ತೆಗಿಬೇಕು. ಏನಮ್ಮ ಕಣ್ಣು ಹಾಕಿ ದೊಡ್ಡದ್ ಮಾಡ್ಕೊಂಡು ನೋಡ್ತಾ ಇದ್ಯಾ? ಕೇಳಿಸ್ಲಿಲ್ವಾ? ತೆಗಿ. ನೋಡ್ದೇನೆ ಕಾಲಿಟ್ರೆ ಕಾಲು ಚುಚ್ಕೊಂಡು ರಕ್ತ ಬರುತ್ತೆ. ಅನುಪಮ, ನಾಳೆನೇ ಅಲ್ವಾ ಕೃಷ್ಣಾಷ್ಟಮಿ? ಬಟ್ಟೆ ಅಂಗಡಿಗಳು, ಬಂಗಾರದ ಅಂಗಡಿಗಳು ತುಂಬಿರುತ್ತೆ. ಶೌರ್ಯ, ಕಲ್ಯಾಣಿನ ಕರ್ಕೊಂಡು ಈಗಲೇ ಹೋದ್ರೆ ಒಳ್ಳೇದು. ಅಮ್ಮ, ನನಗಿಂತ ದಮಯಂತಿ ಹೋದ್ರೆ ಚೆನ್ನಾಗಿರುತ್ತೇನೋ ಅನ್ಸುತ್ತೆ. ದಮಯಂತಿ ಮೊದಲನೇ ಸಲ ಮಗುವಿನ ಮೇಲೆ ಪ್ರೀತಿಯಿಂದ ದುಡ್ಡು ಕೊಟ್ಟಿದ್ದಾಳೆ. ಅದೇ ರೀತಿ ಮಗುಗೇನಾದ್ರೂ ಅವಳೇ ತೆಕ್ಕೊಡ್ತಾಳೆ ಅಮ್ಮ. ಇಷ್ಟು ವರ್ಷಕ್ಕೆ ನೀನು ಈಗ ನನಗೆ ಉಪಯೋಗ ಆಗೋ ಕೆಲಸ ಮಾಡ್ತಿದ್ಯಾ ಅನುಪಮ? ನಾನು ಹೋದ್ರೆ ಏನೋ ಒಂದು ಮಾಡಿ ಏನು ಕೊಂಡ್ಕೊಳ್ದೇ ಇರೋ ಹಾಗೆ ಮಾಡ್ತೀನಿ. ನಾನು 2 ಲಕ್ಷನ ನಾನು ಜೋಪಾನ ಮಾಡ್ಕೋತೀನಿ. ಏನು ಯೋಚನೆ ಮಾಡ್ತಿದ್ದೀರಮ್ಮ? ನೀವು ಸರಿ ಅಂದ್ರೆ ತಕ್ಷಣನೇ ಹೊರಡ್ತಾರೆ. ಬೇಡ, ಅತ್ತೆಮ್ಮ ಸರಿ ಅಂದ್ರು ನಾನು ಒಪ್ಕೊಳ್ಳಲ್ಲ ಅನುಪಮ. ಇವ್ರಿಗೇನು ರೋಗ ಬಂತು? ನನ್ನ ಹೆಂಡತಿ ಆರೋಗ್ಯ ಚೆನ್ನಾಗಿಲ್ಲ. ಈಗೀಗ ಅವಳ ಧ್ವನಿ ಸರಿ ಆಗ್ತಿದೆ. ಅವಳು ಅಲ್ಲಿಗೆ ಬಂದು ಮೂಗ್ಸನ್ನೆ ಮಾಡಿದ್ರೆ ಎಲ್ರು ಇವಳನ್ನ ಮೂಗಿ ಅನ್ಕೋತಾರೆ, ಕರುಣೆ ತೋರಿಸ್ತಾರೆ. ನನಗದಿಷ್ಟ ಇಲ್ಲ. ಇವಳ ಆರೋಗ್ಯ ಪೂರ್ತಿಯಾಗಿ ಚೇತರಿಸ್ಕೊಳ್ಳೋವರೆಗೂ ಮನೆಯಲ್ಲೇ ಇರ್ತಾಳೆ, ನನ್ನ ಜೊತೆನೇ ಇರ್ತಾಳೆ. ಏನು ನಿಜವಾಗ್ಲೂ ಇವರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ನನಗೆ ಡೌಟೇ. ನಾನು ಹೋಗ್ಬಾರ್ದು ಅಂತ ನಾಟಕ ಆಡ್ತಿದ್ದಾರೆ. ಅಮ್ಮ ಕಲ್ಯಾಣಿ, ಶೌರ್ಯ, ದಮಯಂತಿ ನಿಮ್ ಜೊತೆ ಬರಲ್ಲ. ಅನುಪಮನ ಕರ್ಕೊಂಡು ಹೋಗಿ. ಮಾವ, ಏನಮ್ಮ? ಅತ್ತೆ
ಅತ್ತೆ ಏನೋ ಹೇಳ್ತಿದ್ದಾರೆ. ಇವಳ ಆಶೀರ್ವಾದ ಯಾವಾಗ್ಲೂ ನಿಮ್ಮಲ್ಲಿ ಇರುತ್ತೆ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತಿದ್ದಾಳೆ ಅಷ್ಟೇ. ನೀವು ಹೋಗಿ ರೆಡಿ ಆಗಿ. ಪಾಪ ಅತ್ಗೆ ಹೇಳ್ಬೇಕು ಅನ್ಕೋತಿರೋದೊಂದು, ಅಣ್ಣ ಹೇಳ್ತಿರೋದೇನೋ ಇನ್ನೊಂದು. ಬಾಯಿ ಬಿಟ್ರೆ ಗಂಟ್ಲು ಹೋಗುತ್ತೆ ಅಂತ ಸುಮ್ಮನಿದ್ದಾರೆ ಅನ್ಸತ್ತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಿರ್ಚಿ ಗಲಾಟೆ ಮಾಡ್ತಿದ್ರು. ದಮಯಂತಿ, ನಿಜವಾಗ್ಲೂ ನಿನ್ನಲ್ಲಿ ಬದಲಾವಣೆ ಬಂದಿದ್ಯಾ? ಈ ಬದಲಾವಣೆ ಶಾಶ್ವತವಾಗಿರೋದಾ ತಾತ್ಕಾಲಿಕವಾಗಿರೋದಾ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತು ಮಾತ್ರ ನಿಜ, ನೀನು ನಿಜವಾಗ್ಲೂ ಬದಲಾಗಿ ಹೋದ್ರೆ ನಮ್ಮನೆ ಬೃಂದಾವನದ ಹಾಗೆ ಬದಲಾಗತ್ತೆ. ಇರುತ್ತೆ ಇರುತ್ತೆ, ಯಾಕಿರಲ್ಲ? ಅಮ್ಮ ಹೋಗಣ್ಮ. ಸರಿಮ್ಮ. ಅಮ್ಮ, ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ನನಗೂ ಆಸೆ ಇರುತ್ತಲ್ವೇನಮ್ಮ. ಆದರೆ ನೀನು ಕರ್ಕೊಂಡು ಹೋದರೆ ಅಪ್ಪ ಬೇಜಾರು ಮಾಡ್ಕೋತಾರೆ. ನೀನು ಟ್ಯಾಬ್ಲೆಟ್ಸ್ ತಗೋಬೇಕು. ಶಾಪಿಂಗಿಗೆ ಹೋದರೆ ಯಾವ ಟೈಮಿಗೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಿನಗೆ ಕಷ್ಟ ಆಗುತ್ತಮ್ಮ. ಈ ಸಲ ಅನುಪ ಮಾಮನ್ ಕರ್ಕೊಂಡು ಹೋಗ್ತೀವಿ. ಇವನೇನು ಮತ್ತೆ ಅನುಪಮನ ಅಮ್ಮ ಅಂತ ಕರೀತಿದ್ದಾನೆ? ಇವನನ್ನು ಬದಲಾಯಿಸ್ಬಿಟ್ಲಾ? ಗೋವಿಂದ ಗೋವಿಂದ, ದಮಯಂತಿಯತ್ಗೆ ನಿಮ್ ಕಥೆ ಗೋವಿಂದ. ಶೌರ್ಯ, ನಾನು ನಿನ್ ಜೊತೆ ಬಂದೇ ಬರ್ತೀನಿ ಕಣೋ, ಪ್ಲೀಸ್ ಕಣೋ. ದಮಯಂತಿ, ನನ್ನ ಮಾತು ಕೇಳು. ನನ್ನ ಬಂಗಾರ ಅಲ್ವಾ? ಅವರು ಬಂಗಾರ ತಗೊಳಕ್ ಹೋಗ್ತಿದ್ದಾರೆ. ಹಬ್ಬದ ಕೆಲಸ ನೋಡ್ಕೋತಾರೆ. ನಾನು ನಿನ್ನ ನೋಡ್ಕೋತೀನಿ. ನಡಿ, ಔಷಧಿ ತಗೋಬೇಕಲ್ಲ. ಅತ್ತೆ, ಏನಾಯ್ತು ಅತ್ತೆ? ಅಷ್ಟೊಂದು ಕೋಪದಲ್ಲಿ ನೋಡ್ತಿದ್ದೀರಾ? ಅದು ಕೋಪ ಅಲ್ಲ, ಕಾಳಜಿ ಕಲ್ಯಾಣಿ, ಕಾಳಜಿ. ಕಲ್ಯಾಣಿ, ನೀನೊಂದು ಕೆಲಸ ಮಾಡು. ಮಗುನ ಅಮ್ಮನ ಕೊಡು, ಆಟ ಆಡಿಸ್ಕೊಂಡಿರ್ತಾರೆ. ಸರಿ ಆಫೀಸರ್. ಅತ್ತೆ, ಏನ್ ಶೌರ್ಯ ನೀನು? ಇವಳಿಗೆ ಮೊದಲು ಹುಷಾರಿಲ್ಲ. ಅವಳು ಹೇಗೆ ನೋಡ್ಕೋತಾಳೆ? ಮಗುನ ನೀವೇ ಕರ್ಕೊಂಡು ಹೋಗಿ. ಸರಿಯಪ್ಪ. ಕಲ್ಯಾಣಿ, ಅಮ್ಮ ನಡೀರಿ ಹೋಗೋಣ. ಸರಿ, ಬರ್ತೀವಿ. ಹೋಗಿ ಬರ್ತೀವಮ್ಮ. ಹುಷಾರಮ್ಮ. ನಡಿ ನಡಿ. ಸುಬ್ಬಾರಾವ್ ಅವರು 60,000 ಕೊಡಬೇಕು. ಮಂಜಯ್ಯ ಅವರು 40,000 ಕೊಡಬೇಕು. ಏನ್ರಿ? ಇನ್ನ ಏನು ಅಂದ್ರೆ ಏನ್ ಬೇಕು? ನಿಮಗೆ ಗೊತ್ತು? ನೀವು ಹೆಂಗಸರು ವಯ್ಯಾರದಿಂದ ಬಂದು ಪ್ರೀತಿಯಿಂದ ಕರೆದು ಕೇಳಿದ್ರೆ ಅದೇ ಅರ್ಥ ಅಲ್ವಾ? ನನ್ ಗಂಡ ಇಂಟೆಲಿಜೆಂಟ್. ಬಕೆಟ್ ಹಿಡ್ದಿದ್ ಸಾಕು, ಮ್ಯಾಟ್ರಿಗ್ ಬಾ. ಅದು ಅದು ಕೃಷ್ಣಾಷ್ಟಮಿ ಹಬ್ಬ ಮಾಡ್ತಿದೀವಲ್ವಾ, ಹೇಗೂ ಮಗುಗೆ ಸರ, ಬಂಗಾರದ ಉಂಗ್ರ, ಗೆಜ್ಜೆ ತಗೋತಾರೆ ಅಲ್ವಾ. ಅದಕ್ಕೆ ನನಗೆ ತುಂಬಾ ದಿನಗಳಿಂದ ನೀವೇನು ಕೊಡ್ಸಿಲ್ಲ ಅಲ್ವಾ, ಅದಕ್ಕೆ ಅಂತ ನಂಗೊಂದ್ ನೆಕ್ಲೆಸ್ ಮಾಡಿಸ್ಬೋದಲ್ವಾ ರೀ? ಲಕ್ಷ್ಮೀ ದೇವಿ ಹಾಗೆ ಕಳ್ಕಳಿಯಾಗಿರ್ತೀನಿ. ಇನ್ನು ಯಾಕೆ ಶುರು ಮಾಡಿಲ್ಲ ಅನ್ಕೊಂಡೆ. ಶುರು ಮಾಡಿದ್ಯಾ? ಆದ್ರೂ ಮಗುಗ್ ನಾವೆಲ್ಲ ಮಾಡಿಸ್ತಿರೋದು. ಅವ್ರ ಅಜ್ಜಿ ನಮ್ಮ ಅಕ್ಕ ದಮಯಂತಿ. ನಮ್ಮ ಮನೆ ಸಂಪ್ರದಾಯ ಮರ್ತೋಗಿದ್ಯಾ? ಎಲ್ರಿಗೂ ಒಂದೇ ಸಲ ತಗೋತಾರೆ. ಈಗ ಯಾರಿಗೂ ಏನು ತಗೋತಿಲ್ಲ. ಅತ್ತೆ ಹತ್ರ ತುಂಬಾ ಒಡವೆಗಳಿದೆ. ಅನುಪಮಾಮಗಂತೂ ವಂಶ ಪರಂಪರೆ ಒಡವೆಗಳಿವೆ. ನನಗೆ ಏನೂ ಇಲ್ಲ. ಅದಕ್ಕೆ ಕೇಳ್ದೆ, ಒಂದ್ ನೆಕ್ಲೆಸ್ ಅಲ್ವಾ ರೀ? ನಿನ್ ಕತ್ತೇನಾದ್ರೂ ನವಿಲಿನ ಕತ್ ಹಾಗೆ ಸಣ್ಣ ಇದೆಯಾ? ನಿನ್ನ ಕುತ್ತಿಗೆಗೆ ನೆಕ್ಲೆಸ್ ಮಾಡಿಸ್ಬೇಕಂದ್ರೆ ಕೆಜಿ ಗಟ್ಲೆ ಬಂಗಾರ ಬೇಕಾಗತ್ತೆ. ನಿನ್ ಗಂಡನ ಹತ್ರ ಅಷ್ಟು ದುಡ್ಡಿಲ್ಲ. ಆಸೆಗಳನ್ನೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ.
ಇಲ್ಲ ಅಂದ್ರೆ ಯಾವಾಗ್ಲೂ ಬೇಜಾರು ಮಾಡ್ಕೊಂಡೇ ಇರ್ಬೇಕಾಗತ್ತೆ. ನಿನ್ನೆಲ್ಲ ಮೊನ್ನೆ ಹುಟ್ಟಿರೋ ಆ ಮಗುಗೇನೋ ಎಲ್ಲ ಮಾಡಿಸ್ತಿದ್ದಾರೆ. ಸೊಸೆಯ ಕಾಲಿಟ್ಟು 10 ವರ್ಷ ಆದ್ರೂ ಖರ್ಚು ಮಾಡ್ಕೊಂತ 10 ರೂಪಾಯಿ ಕೂಡ ಕೊಡ್ಲಿಲ್ಲ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆ ಅನುಪಮ ಅಮ್ಮ ಕಲ್ಯಾಣಿನೇ. ಮನೇಲಿ ದೊಡ್ಡಸ್ತಿಕೆ ಎಲ್ಲ ಅವ್ರದೇ ಆಗೋಗಿದೆ. ಹೇಗಾದ್ರೂ ದೊಡ್ಡಸ್ತಿಕೆ ಎಲ್ಲ ನನ್ನ ಕೈಗೆ ಬರೋ ಹಾಗೆ ಮಾಡ್ಕೋಬೇಕು. ದಮಯಂತಿ ಅತ್ಗೆ ಏನೋ ಪಾಪ ಬಾಯ್ ಬಿಡೋಕಾಗ್ದಿರೋ ಪರಿಸ್ಥಿತಿ. ಅದಕ್ಕೆ ಅತ್ಗೆ ಮೇಲೆ ನಂಬಿಕೆ ಇಟ್ಕೊಳ್ಳೋದು ವೇಸ್ಟ್. ನನ್ನ ಕೈಗೆ ಕೆಲಸ ಕೊಟ್ಕೋಬೇಕು. ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ರಾಣಿ ಹಾಕಿ ಕೂತ್ಕೋ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ.